ದಟ್ಸ್ ಗಣಿತ ಚಾನಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಪೆರಿಮೀಟರ್ ಆ್ಯಂಡ್ ಏರಿಯಾ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಇಲ್ಲಿವರೆಗೂ ನಾವು ರೆಕ್ಟ್ಯಾಂಗಲ್ದು ಪೆರಿಮೀಟರ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಏನು ಹೇಳಿ, ರೆಕ್ಟ್ಯಾಂಗಲ್ ಪೆರಿಮೀಟರು ಇದು ಲೆಂತ್, ಇದು ಬ್ರೆಡ್ತ್ ಇದೆ. ರೆಕ್ಟ್ಯಾಂಗಲ್ದು ಪೆರಿಮೀಟರು 2 ಟೈಮ್ಸ್ ಲೆಂತ್ ಪ್ಲಸ್ 2 ಟೈಮ್ಸ್ ಬ್ರೆಡ್ತ್, ಇದು ಫಾರ್ಮುಲಾ. ಹಾಗೆ ಸ್ಕ್ವೇರ್ದು ನಾವು ತಿಳ್ಕೊಂಡಿದ್ವಿ. ಸ್ಕ್ವೇರಲ್ಲಿ ಲೆಂತು ಬ್ರೆಡ್ತು ಎಲ್ಲ ಒಂದೇ, ಯಾಕಂದರೆ ಸ್ಕ್ವೇರಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್. ಅದೇ ರೀತಿ ಸ್ಕ್ವೇರ್ದು ಪೆರಿಮೀಟರ್ ಏನಾಗುತ್ತೆ, 4 ಟೈಮ್ಸ್ ಲೆಂತ್. ಇವೆರಡು ಫಾರ್ಮುಲಾ ನೀವು ತಿಳ್ಕೊಂಡಿರಬೇಕು. ಈಗ ನಾವಾಗಲೇ ರೆಕ್ಟ್ಯಾಂಗಲ್ದು ಮಾಡಿದ್ದೀವಿ, ಈಗ ಪೆರಿಮೀಟರ್ ಆಫ್ ಸ್ಕ್ವೇರ್ ಮಾಡೋಣ. ಈಗ ಹೇಳಿ, ಈ ಸ್ಕ್ವೇರ್ಗೆ ಒಂದು ಸೈಡ್ 4 ಸೆಂಟಿಮೀಟರ್ ಇದೆ. ಹಾಗಿದ್ರೆ ಪೆರಿಮೀಟರ್ ಏನು, ಪೆರಿಮೀಟರ್ ಆಫ್ ಸ್ಕ್ವೇರ್ ಏನು, 4 ಟೈಮ್ಸ್ ಲೆಂತ್. ಅಂದರೆ 4 ಇಂಟು ಲೆಂತ್ ಎಷ್ಟು, 40, ಎಷ್ಟಾಯಿತು, 160 ಸೆಂಟಿಮೀಟರ್ಸ್ ಆಯಿತು. ಇದು ಪೆರಿಮೀಟರ್ ಆಫ್ ಸ್ಕ್ವೇರ್. ನೋಡಿ, 160 ಸೆಂಟಿಮೀಟರ್. ಅವರು ಅದೇ ಫಾರ್ಮುಲಾ ಬರೆದಿದ್ದಾರೆ, 4 ಟೈಮ್ಸ್ ಲೆಂತ್ ಅಂತ. ಇವಾಗ ಲೆಂತ್ ಆಫ್ ಅ ಸ್ಕ್ವೇರ್ ಪ್ಲೇಗ್ರೌಂಡ್, ಒಂದು ಸ್ಕ್ವೇರ್ ಪ್ಲೇಗ್ರೌಂಡ್ ಇದೆ, ಅದರದ್ದು ಲೆಂತು 80 ಮೀಟರ್ ಅಂತೆ. ಫೈಂಡ್ ಇಟ್ಸ್ ಪೆರಿಮೀಟರ್. ಪೆರಿಮೀಟರ್ ಏನು, 4 ಟೈಮ್ಸ್ ಲೆಂತ್ ಏನು, 80. 8 4s are 32, 320 ಮೀಟರು ಪೆರಿಮೀಟರ್ ಆಗುತ್ತೆ. ತುಂಬ ಸಿಂಪಲ್. ಈ ಫಾರ್ಮುಲಾ ತಿಳ್ಕೊಂಡ್ರೆ ನೀವು ಏನೂ ಇಲ್ಲ ಈ ಚಾಪ್ಟರಲ್ಲಿ, ಬರೀ ಫಾರ್ಮುಲಾ ಅಷ್ಟೇ. ಫೈಂಡ್ ದ ಪೆರಿಮೀಟರ್ ಆಫ್ ದ ಗಿವನ್ ಫಿಗರ್. ಇಲ್ಲಿ ಗಿವನ್ ಫಿಗರ್ ಅವ್ರು ಸ್ಕ್ವೇರ್ ಅಂತ ಹೇಳಿಲ್ಲ ನಿಮಗೆ, ಆದರೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, 2 ಸೈಡ್ ಈಕ್ವಲ್ ಇದ್ದರೆ ಅದು ಸ್ಕ್ವೇರ್ ಅಂತಲೇ ಅರ್ಥ. ಪೆರಿಮೀಟರ್ ಏನು, 4 ಟೈಮ್ಸ್ ಲೆಂತ್. ಅಂದರೆ 4 ಇಂಟು 32 ಎಷ್ಟಾಯಿತು, ನನ್ನ ಸೈಡಲ್ಲಿ ಮಾಡ್ತೀನಿ. 32 ಇಂಟು 4, 4 2s are 8, 4 3s are 12, 128 ಸೆಂಟಿಮೀಟರ್. ಈಗ ಅ ಸ್ಕ್ವೇರ್ ಪ್ಲೇಗ್ರೌಂಡ್ ಮೆಷರ್ 7 ಮೀಟರ್ ಇನ್ ಲೆಂತ್. ಒಂದು ಸ್ಕ್ವೇರ್ ಪ್ಲೇಗ್ರೌಂಡ್ ಇದೆ ಅಂತೆ, 75 ಮೀಟರ್ ಅಂತೆ ಅದರ ಲೆಂತು. ರೀಟಾ ರನ್ಸ್ 5 ಟೈಮ್ಸ್ ಅರೌಂಡ್ ದ ಪ್ಲೇಗ್ರೌಂಡ್. ವಾಟ್ ಈಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಹರ್? ಅಂದರೆ ಇವಾಗ ರೀಟಾ ಇದ್ರ ಸುತ್ತಲೂ, ಈ ಪ್ಲೇಗ್ರೌಂಡ್ ಸುತ್ತಲೂ ಓಡ್ತಾ ಇದ್ದಾಳೆ. ಒಂದು ಸಲ ಓಡಿದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾಳೆ ಅವಳು ಹೇಳಿ? ಪೆರಿಮೀಟರ್ ಆಫ್ ಸ್ಕ್ವೇರ್. ಪೆರಿಮೀಟರ್ ಆಫ್ ಸ್ಕ್ವೇರ್ ಏನು, 4 ಟೈಮ್ಸ್ 75. ಎಷ್ಟಾಯಿತು ಇದು, 75 ಇಂಟು 4, 5 4s are 20, 7 4s are 28, 29 30 ಮೀಟರ್ಸ್ ಆಯಿತು. 300 ಮೀಟರ್ಸ್ ಆಯಿತು. ಅಂದರೆ ಅವಳು ಈ ರೀತಿ ಪ್ಲೇಗ್ರೌಂಡ್ ಸುತ್ತಲೂ ಒಂದು ರೌಂಡ್ ಹಾಕಿದ್ಲು ಅಂದರೆ 300 ಮೀಟರ್ ಕವರ್ ಮಾಡ್ತಾಳೆ. ಆದರೆ ಅವಳು ಎಷ್ಟು ರೌಂಡ್ ಹಾಕ್ತಾ ಇದ್ದಾಳೆ, 5 ರೌಂಡ್ಸ್ ಹಾಕ್ತಾ ಇದ್ದಾಳೆ. ಅಂದರೆ ಎಷ್ಟು ಡಿಸ್ಟೆನ್ಸು, 1 ರೌಂಡ್ಗೆ 300 ಮೀಟರ್ ಆದರೆ 5 ರೌಂಡ್ಸ್ಗೆ ಎಷ್ಟಾಗುತ್ತೆ ಅಂದರೆ ನಾವೇನು ಮಾಡಬೇಕು, 300 ಇಂಟು 5, 1500. ಸೊ ಒಟ್ಟು 1500 ಮೀಟರ್ಸ್ ಅವಳು ಓಡ್ತಾಳೆ. ಹೇಗೆ ಮಾಡೋದು, ಅವಳು 5 ರೌಂಡ್ ಹಾಕ್ತಿದ್ದಾಳಂತೆ. 1 ರೌಂಡ್ ಅಂದರೆ ಏನು, ಪೆರಿಮೀಟರ್. 1 ರೌಂಡು ಪೆರಿಮೀಟರ್ 300 ಮೀಟರ್ ಬಂತು. 1 ರೌಂಡ್ಗೆ 300 ಮೀಟರ್ ಆದರೆ ಅವಳು 5 ರೌಂಡ್ ಆಗ್ತಾ ಇದ್ದಾಳಂತೆ. ಅಂದರೆ ಎಷ್ಟು, 5 ಇಂಟು 300, 1500 ಮೀಟರ್ ಅಷ್ಟೇ. ಮೆನ್ಷನ್ ದ 2 ಡೈಮೆನ್ಷನ್ಸ್ ಆಫ್ ಅ ಸ್ಕ್ವೇರ್. ಅಂದರೆ ಲೆಂತು ಒಂದೇ, ಬ್ರೆಡ್ತು ಒಂದೇ. ಹೌ ಮೆನಿ ಈಕ್ವಲ್ ಸೈಡ್ಸ್? ಸ್ಕ್ವೇರಲ್ಲಿ ಎಷ್ಟು ಈಕ್ವಲ್ ಸೈಡ್ಸ್, 4 ಈಕ್ವಲ್ ಸೈಡ್ಸ್ ಇರುತ್ತೆ. How many times is the perimeter of a square to its length? 4 times L. What is the perimeter of a square of length 5 cm? Length 5 cm ಅಂದರೆ perimeter ಏನು, 4 times length. 5 4s are 20 ಸೆಂಟಿಮೀಟರ್ ಆಯಿತು. ಈಗ ಇಲ್ಲಿ ಅವರೊಂದಿಷ್ಟು ಫಿಗರ್ಸ್ ಕೊಟ್ಟಿದ್ದಾರೆ. ಈ ಫಿಗರ್ಸ್ಗೆ ನೀವು ಪೆರಿಮೀಟರ್ ಕಂಡುಹಿಡಿಬೇಕು. ಇದೇ ರೀತಿ ಟೇಬಲ್ ನೀವು ರೆಕ್ಟ್ಯಾಂಗಲ್ಗೂ ಮಾಡಿದರೆ ಏನೂ ಇಲ್ಲ, ಅವರು ಲೆಂತ್ ಕೊಟ್ಟಿದ್ದಾರೆ, ನೀವು ಪೆರಿಮೀಟರ್ ಕಂಡುಹಿಡಿಬೇಕು. ರೆಕ್ಟ್ಯಾಂಗಲಲ್ಲಿ ಬರೀ ಲೆಂತ್ ಕೊಟ್ಟರೆ ಸಾಲಲ್ಲ, ಲೆಂತು ಬ್ರೆಡ್ತು ಎರಡೂ ಕೊಡಬೇಕು. ಆದರೆ ಸ್ಕ್ವೇರಲ್ಲಿ ಒಂದು ಕೊಟ್ಟರೆ ಸಾಕು. ಯಾಕೆ ಹೇಳಿ, ಯಾಕಂದರೆ ಎಲ್ಲ ಸೈಡ್ಸು ಈಕ್ವಲ್, ಲೆಂತು ಬ್ರೆಡ್ತು ಎಲ್ಲ ಒಂದೇ ಸ್ಕ್ವೇರಲ್ಲಿ. ಈಗ ದ ಲೆಂತ್ ಆಫ್ ಎ ಸ್ಕ್ವೇರ್ 15 ಮೀಟರ್, ಫೈಂಡ್ ದ ಪೆರಿಮೀಟರ್ ಅಂದರೆ 4 ಟೈಮ್ಸ್ 15 ಅಷ್ಟೇ. ಅದು ನೀವು ಮಾಡಿ.
ಈಗ ರನ್ಸ್ 4 ಟೈಮ್ಸ್ ಅರೌಂಡ್ ಅ ಸ್ಕ್ವೇರ್ ಪಾರ್ಕ್ ಆಫ್ ಲೆಂತ್ 85 ಮೀಟರ್. ಇದೇ ರೀತಿ ಸಮ್ಮು ನಾವಿಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ನೋಡಿದ್ವಿ. ಏನು, ಒಂದು ಸ್ಕ್ವೇರ್ ಪ್ಲೇಗ್ರೌಂಡ್ ಇದೆ, ಆ ಒಂದು ಸೈಡು 85 ಮೀಟರ್ ಇದೆ. ಒಂದು ಸಲ ಅವಳು ಪಾರ್ಕ್ ಸುತ್ತಲೂ ರೌಂಡ್ ಹಾಕ್ತಾಳೆ ಅಂದರೆ ಎಷ್ಟಾಯಿತು, 4L ಆಯಿತು. ಅಂದರೆ 85 ಇಂಟು 4, 4 5 20, 4 8 32, 34. ಸೊ 340 ಮೀಟರ್ ಆಯಿತು. 1 ರೌಂಡ್ ಅಂದರೆ 340 ಮೀಟರ್ ಆಯಿತು. ಹಾಗಿದ್ರೆ ಅವಳು ಎಷ್ಟು ರೌಂಡ್ ಆಗ್ತಾ ಇದ್ದಾಳೆ, 4 ಟೈಮ್ಸು. ಅಂದರೆ 4 ರೌಂಡ್ಸ್ ಅಂದರೆ ಏನು ಮಾಡಬೇಕು, 340 ಇಂಟು 4 ಟೈಮ್ಸ್ ಮಾಡಬೇಕು, 1360. ಸೊ ಒಟ್ಟು 1360 ಮೀಟ್ರ್ ಆಯಿತು. ಇದೇ ಥರ ಲೆಕ್ಕ ನಾವಾಗಲೇ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ ಮಾಡಿದ್ದೀವಿ. ಒಂದು ಸಲ ರೌಂಡ್ ಅಂದರೆ ಪೆರಿಮೀಟರ್, 4 ಸಲ ಅಂದರೆ ಪೆರಿಮೀಟರ್ ಇಂಟು 4 ಟೈಮ್ಸ್ ಮಾಡಬೇಕು. ಒಂದು ವೇಳೆ ಅವಳು 5 ರೌಂಡ್ ಆಗ್ತಾಳೆ ಅಂದರೆ ಪೆರಿಮೀಟರ್ ಇಂಟು 5 ಮಾಡಬೇಕು. ಈಗ ಲೆಂತ್ ಆಫ್ ಅ ಸ್ಕ್ವೇರ್ ರೂಮ್ ಈಸ್ 16 ಮೀಟರ್. The wall of the room should be tied with colored buntings 4 times. Find the total length of the buntings required. ಇದು ಅದೇ ರೀತಿಯೇ, ಒಂದು ಸ್ಕ್ವೇರ್ ರೂಮ್ ಇದೆ, ಅದರದ್ದು ಸೈಡ್ 16 ಮೀಟರ್ ಇದೆ. ಒಂದು ಸಲ ಬಂಟಿಂಗ್ಸ್ ಹಾಕಬೇಕು ಅಂದರೆ ಎಷ್ಟು ಬಂಟಿಂಗ್ಸ್ ಬೇಕು ಅಂದರೆ ಪೆರಿಮೀಟರೇ. 4 ಸಲ ಹಾಕಬೇಕು ಅಂದರೆ 4 ಸಲ ಇಂಟು ಪೆರಿಮೀಟರ್ ಅಷ್ಟೆ. ಈಗ ನಾವು ಪೆರಿಮೀಟರ್ನ ನೋಡಿದ್ದೀವಿ. ಈಗ ಅದೇ ರೀತಿ ಏರಿಯಾನ ನೋಡೋಣ. ಇದು ಪೆರಿಮೀಟರ್. ಈಗ ಏರಿಯಾನ ನೋಡೋಣ. ಏರಿಯಾ ಅಂದರೆ ಏನೂ ಇಲ್ಲ, ಇದು ಜಾಗ ಇರುತ್ತಲ್ಲ, ಈ ಜಾಗನ ನಾವು ಏರಿಯಾ ಅಂತ ಕರಿತೀವಿ. ಈಗ ಇದ್ರ ಏರಿಯಾ ಎಷ್ಟಾಯಿತು ಅಂದರೆ ಲೆಂತ್ ಇಂಟು ಬ್ರೆಡ್ತ್. ಈ ಫಾರ್ಮ್ನ ನೀವು ಡೈರೆಕ್ಟಾಗಿ ನೆನ್ಪಿಟ್ಕೊಬೇಡಿ ಅಷ್ಟೇ. ಏರಿಯಾ ಏನು ಅಂದರೆ ಲೆಂತ್ ಇಂಟು ಬ್ರೆಡ್ತ್. ಇಲ್ಲೂ ಅಷ್ಟೇ ಸ್ಕ್ವೇರಲ್ಲಿ ಈ ಏರಿಯಾ ಏನು ಅಂದರೆ ಲೆಂತ್, ಇಲ್ಲೂ ಅಷ್ಟೇ ಲೆಂತ್ ಇಂಟು ಬ್ರೆಡ್ತ್. ಆದರೆ ಇದರಲ್ಲಿ ಲೆಂತು ಬ್ರೆಡ್ತು ಎರಡೂ ಒಂದೇ ಇರೋದ್ರಿಂದ L ಇಂಟು L ಅಂತ ಬರಿತೀವಿ. ಈಗ ನೋಡಿ, ಈಗ ನಾವು ಯೂನಿಟ್ಸ್ ಬರಿಬೇಕಾದ್ರೆ ಲೆಂತು ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಸೊ ಇಲ್ಲೂ ಸೆಂಟಿಮೀಟರ್ ಇದೆ ಪ್ಲಸ್ ಸೆಂಟಿಮೀಟರ್ ಇದೆ, ಏನಾಯಿತು, 2 ಯೂನಿಟ್ಟು ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ ಲೆಂತ್ದು ಯೂನಿಟ್ ಏನು ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ, ಬ್ರೆಡ್ತ್ದು ಯೂನಿಟ್ಟು ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್. ಅದಕ್ಕೆ ಪೆರಿಮೀಟರ್ ಎಲ್ಲ ಸೆಂಟಿಮೀಟರಲ್ಲಿ ಇದ್ದರೆ ಏರಿಯಾ ಸೆಂಟಿಮೀಟರ್ ಸ್ಕ್ವೇರಲ್ಲಿರುತ್ತೆ. ಅದೇ ರೀತಿ ಪೆರಿಮೀಟರ್ ಮೀಟರ್ ಇದ್ದರೆ ಏರಿಯಾ ಮೀಟರ್ ಸ್ಕ್ವೇರ್ ಆಗುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಷ್ಟೇ. ಏರಿಯಾ ರೆಕ್ಟ್ಯಾಂಗಲ್ಗೆ ಲೆಂತ್ ಇಂಟು ಬ್ರೆಡ್ತ್. ಅದೇ ರೀತಿ ಸ್ಕ್ವೇರ್ಗೂ ಲೆಂತ್ ಇಂಟು ಬ್ರೆಡ್ತೆ, ಆದರೆ ಸ್ಕ್ವೇರಲ್ಲಿ ಲೆಂತು ಬ್ರೆಡ್ತು ಎರಡೂ ಒಂದೇ ಆಗಿರೋದ್ರಿಂದ ಲೆಂತ್ ಇಂಟು ಲೆಂತ್ ಆಗುತ್ತೆ. ಈಗ ಒಂದಿಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ನೋಡೋಣ. ಈಗ ನೋಡಿ, ದ ಫ್ಲೋರ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ರೂಮ್ ಮೆಜರ್ಸ್ 4 ಮೀಟರ್ ಇನ್ ಲೆಂತ್. ಒಂದು ರೆಕ್ಟ್ಯಾಂಗಲ್ ರೂಮ್ ಇದೆ ಅಂತೆ, ಲೆಂತು 4 ಮೀಟರ್ ಇದೆ, ಬ್ರೆಡ್ತು 3 ಮೀಟರ್ ಇದೆ. ಏರಿಯಾ ಏನು ಅಂದರೆ ಏನು ಮಾಡಬೇಕು, ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟು, 4 ಮೀಟರ್, ಬ್ರೆಡ್ತ್ ಎಷ್ಟು, 3 ಮೀಟರ್. 4 3s are 12, ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ನೀವು ಈ ಥರ ಸ್ಕ್ವೇರ್ ಮೀಟರ್ ಆದರೂ ಬರಿಬೋದು ಅಥವಾ ಮೀಟರ್ಗೂ ಸ್ಕ್ವೇರ್ ಹಾಕ್ಬೋದು. ಈಗ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಆ್ಯನ್ ಆಡಿಟೋರಿಯಮ್ ಆರ್ 10 ಮೀಟರ್ ಮತ್ತು 8 ಮೀಟರ್. ಹೌ ಮೆನಿ ಸ್ಲ್ಯಾಬ್ಸ್ ಆಫ್ ಸ್ಟೋನ್ ಮೆಷರಿಂಗ್ 2 ಮೀಟರ್ ಇಂಟು 1 ಮೀಟರ್ ಆರ್ ರಿಕ್ವೈರ್ಡ್ ಟು ಕವರ್ ದ ಫ್ಲೋರ್. ಇವಾಗ ಫಸ್ಟು ಫ್ಲೋರ್ ಹಾಕಬೇಕು ಅಂದರೆ ನಮಗೆ ಏರಿಯಾ ಬೇಕು, ಅದಕ್ಕೆ ಏರಿಯಾ ಕಂಡುಹಿಡ್ಕೊಳ್ಳೋಣ. ಏರಿಯಾ ಏನು, 10 ಇಂಟು 8, 80 ಮೀಟರ್ ಸ್ಕ್ವೇರ್ ಆಯಿತು. ಇವಾಗ ಈ ಆಡಿಟೋರಿಯಮ್ದು ಫ್ಲೋರ್ಗೆ ಈ ರೀತಿ ಚಿಕ್ಕದು ಟೈಲ್ಸ್ ಹಾಕ್ತಾರಂತೆ, ಸ್ಲ್ಯಾಬ್ಸು. ಆ ಚಿಕ್ಕದು ಏರಿಯಾ ಏನು ಅಂತಲೂ ಕಂಡುಹಿಡ್ಕೊಳ್ಳೋಣ. ಏರಿಯಾ ಆಫ್ ಸ್ಟೋನ್ ಸ್ಲ್ಯಾಬ್ ಏನು, 2 ಇಂಟು 1 ಅಂದರೆ 2 ಮೀಟರ್ ಸ್ಕ್ವೇರ್ ಆಯಿತು. ಇವಾಗ ನೋಡಿ, ಈ ರೀತಿ ಪ್ರಾಬ್ಲಮ್ನ ಸಪೋಸ್ ನಿಮಗೆ ಒಂದು
ಫ್ಲೋರ್ ಕೊಟ್ಟಿದ್ದಾರೆ. ಆ ಫ್ಲೋರ್ಗೆ ಈ ರೀತಿ ಚಿಕ್ಕ ಚಿಕ್ಕ ಸ್ಟೋನ್ಸ್ ಹಾಕಬೇಕು. ಈ ರೀತಿ ಎಷ್ಟು ಸ್ಟೋನ್ಸ್ ಹಾಕಬೇಕು ಅಂದರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಮಾಲ್ ಸ್ಟೋನ್. ಅಂದರೆ ಫಸ್ಟು ದೊಡ್ಡ ರೆಕ್ಟ್ಯಾಂಗಲ್ದು ಏರಿಯಾ ಕಂಡಿಡ್ದು ಅದನ್ನು ಡಿವೈಡ್ ಮಾಡಬೇಕು. ಏನರಿಂದ ಡಿವೈಡ್ ಮಾಡ್ತೀಯಾ? ಏರಿಯಾ ಆಫ್ ಚಿಕ್ಕ ಚಿಕ್ಕ ಈ ಟೈಲ್ಸ್ದು. ಈ ರೀತಿ ಪ್ರಾಬ್ಲಮ್ಮು ಅಷ್ಟೇ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಇದು ಕಾಮನ್ ಪ್ರಾಬ್ಲಮ್ಮು. ಇದನ್ನ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಒಂದು ದೊಡ್ಡ ರೆಕ್ಟ್ಯಾಂಗಲ್ದು ಏನೋ ರೆಕ್ಟ್ಯಾಂಗಲ್ಲು ಸ್ಕ್ವೇರ್ದು ಏರಿಯಾ ಕೊಟ್ಟಿರ್ತಾರೆ. ಅದ್ರ ಒಳಗಡೆ ಏನೋ ಚಿಕ್ಕ ಚಿಕ್ಕ ಟೈಲ್ಸೋ ಸ್ಲ್ಯಾಬೋ ಏನೋ ಒಂದು ಇಡಬೇಕು. ಎಷ್ಟು ಬೇಕೋ ಆ ಥರ ಸ್ಲ್ಯಾಬ್ಸು ಅಂತ ಹೇಳಿದರೆ ದೊಡ್ಡ ರೆಕ್ಟ್ಯಾಂಗಲ್ದು ಏರಿಯಾ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಮಾಲ್ ಸ್ಟೋನ್ಸ್ ಮಾಡಬೇಕಾಗತ್ತೆ ನಾವು. ಅದೇ ರೀತಿ ಇದರಲ್ಲೂ ಎಷ್ಟು ಸ್ಟೋನ್ಸ್ ಬೇಕು ಅಂತ ಹೇಳಿದ್ರೆ ಏರಿಯಾ ಆಫ್ ರೂಮ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಟೋನ್ ಮಾಡಬೇಕು. ಎಷ್ಟಾಯಿತು? 80 ಡಿವೈಡೆಡ್ ಬೈ 2. ಅರ್ಥ ಆಯ್ತಲ್ಲ? 80 ಡಿವೈಡೆಡ್ ಬೈ 2 ಏನು ಆಯಿತು? 40. ಅದಕ್ಕೆ ನಮ್ಗೆ ಈ ಥರ ಚಿಕ್ಕ ಚಿಕ್ಕ ಸ್ಟೋನ್ಸು 40 ಬೇಕಂತೆ. ನೋಡಿ, 40 ಸ್ಟೋನ್ ಸ್ಲ್ಯಾಬ್ಸ್ ಆರ್ ರಿಕ್ವೈರ್ಡ್. ವಾಟ್ ಈಸ್ ದ ಯೂನಿಟ್ ಆಫ್ ಏರಿಯಾ? ಯಾವುದೇ ಯೂನಿಟ್ ಇದ್ದರೂ ಸ್ಕ್ವೇರ್ ಯೂನಿಟ್. ವಾಟ್ ಈಸ್ ದ ಸ್ಪೇಸ್ ವಿತಿನ್ ದ ಬೌಂಡ್ರಿ ಆಫ್ ಅ ಪ್ಲೇನ್ ಫಿಗರ್? ಇದು ಏರಿಯಾ ಡೆಫಿನಿಷನ್. ವಾಟ್ ಈಸ್ ದ ಏರಿಯಾ ಆಫ್ ಅ ಯೂನಿಟ್ ಸ್ಕ್ವೇರ್? ಯೂನಿಟ್ ಅಂದರೆ ಯಾವಾಗಲೂ 1 ಅಂತ ಅರ್ಥ. ಈಗ ಒಂದು ಸ್ಕ್ವೇರ್ ಇದೆ, ಯೂನಿಟ್ ಸ್ಕ್ವೇರ್ ಅಂದರೆ 1, ಎಲ್ಲ ಸೈಡು 1. ಇವಾಗ ಏರಿಯಾ ಅಂದರೆ ಏನು? ಲೆಂತ್ ಇಂಟು ಬ್ರೆಡ್ತ್. 1 ಇಂಟು 1 ಏನು? 1. ಅದಕ್ಕೆ ಏರಿಯಾ ಆಫ್ ಯೂನಿಟ್ ಸ್ಕ್ವೇರ್ ಇಸ್ 1 ಸ್ಕ್ವೇರ್ ಯೂನಿಟ್ಸ್. ಈಗ ರೆಕ್ಟ್ಯಾಂಗಲ್ಸ್ ಗಿವನ್ ಬಿಲೋ ಆರ್ ಡಿವೈಡೆಡ್ ಇಂಟು ಸ್ಕ್ವೇರ್ ಆಫ್ ಯೂನಿಟ್ ಲೆಂತ್. ಫೈಂಡ್ ದೇರ್ ಏರಿಯಾ. ಯೂನಿಟ್ ಲೆಂತ್ ಅಂದರೆ ಏನು? 1 ಆಯಿತು. ಇದು 1, ಇದು 1, ಇದು 1, ಇದು 1, ಇದು 1, ಇದು 1, ಇದು 1. ಸೊ ಇಲ್ಲಿ ಒಟ್ಟು ಎಷ್ಟಾಯಿತು? 1, 2, 3 ಆಯಿತು. ಇಲ್ಲಿ ಒಟ್ಟು ಎಷ್ಟಾಯಿತು? 1, 2, 3, 4 ಆಯಿತು. ಸೊ ಏರಿಯಾ ಏನು? ಲೆಂತ್ ಇಂಟು ಬ್ರೆಡ್ತ್. 4 ಇಂಟು 3 ಎಷ್ಟಾಯಿತು? 12 ಯೂನಿಟ್ ಸ್ಕ್ವೇರ್. ಅದೇ ರೀತಿ ಇಲ್ಲಿ 1, 1, 1, 1, 1, 1, 1, 1. ಸೊ ಇಲ್ಲಿ ಒಟ್ಟೆ ಅಷ್ಟಾಯಿತು? 1, 2, 3, 4, 5 ಆಯಿತು. ಇಲ್ಲಿ 1, 2, 3 ಆಯಿತು. ಸೊ ಏರಿಯಾ ಏನು ಅಂದರೆ ಲೆಂತ್ ಇಂಟು ಬ್ರೆಡ್ತ್ 5 ಇಂಟು 3 15 ಸ್ಕ್ವೇರ್ ಯೂನಿಟ್ಸ್. ಇದನ್ನು ನೀವು ಬರಿಬೇಕು, 15 ಸ್ಕ್ವೇರ್ ಯೂನಿಟ್ಸ್ ಅಂತ. ಇದು ಅದೇ ರೀತಿ ಮಾಡಿ. ಇವಾಗ ನೋಡಿ, ಇವಾಗ ಅವರೊಂದು ಟೇಬಲ್ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, ಬ್ರೆಡ್ತ್ ಕೊಟ್ಟಿದ್ದಾರೆ. ನೀವು ಇದ್ರದ್ದು ಏರಿಯಾ ಕಂಡುಹಿಡಿಬೇಕು. ನಿಮಗೆ ಫಾರ್ಮುಲಾ ಗೊತ್ತಿದೆ, ಲೆಂತ್ ಇಂಟು ಬ್ರೆಡ್ತ್. ಫಾರ್ಮುಲಾ ಅಪ್ಲೈ ಮಾಡಿ ಕಂಡುಹಿಡಿಯಿರಿ, ಸುಲಭ ಇದೆ. ಇಲ್ಲೂ ಅಷ್ಟೇ ಒಂದಷ್ಟು ಫಿಗರ್ಸ್ ಕೊಟ್ಟಿದ್ದಾರೆ, ಇದ್ರದ್ದು ನೀವು ಏರಿಯಾ ಕಂಡುಹಿಡಿಬೇಕು. ಈಗ ಅ ಫಾರ್ಮರ್ ಹ್ಯಾಸ್ ಅ ರೆಕ್ಟ್ಯಾಂಗ್ಯುಲರ್ ಲ್ಯಾಂಡ್ ಆಫ್ ಲೆಂತ್ 250 ಮೀಟರ್ ಆ್ಯಂಡ್ ಬ್ರೆಡ್ತ್ 180 ಮೀಟರ್. ಫೈಂಡ್ ದ ಏರಿಯಾ ಆಫ್ ಅ ಲ್ಯಾಂಡ್. 250 ಮೀಟರ್ 180 ಮೀಟರ್. ಒಂದು ಲ್ಯಾಂಡ್ ಇದೆ, ಲೆಂತ್ 250 ಮೀಟರು, ಬ್ರೆಡ್ತ್ 180 ಮೀಟರ್. ಇವಾಗ ಏರಿಯಾ ಕಂಡುಹಿಡಿಯಿರಿ ಅಂದರೆ ಏನು ಮಾಡಬೇಕು? ಲೆಂತ್ ಇಂಟು ಬ್ರೆಡ್ತ್ 250 ಇಂಟು 180 ಮಾಡಬೇಕು. ನಾನು ಇದನ್ನು 25 ಇಂಟು 10 ಇಂಟು 18 ಇಂಟು 10 ಅಂತ ಬರ್ಕೊತೀನಿ. 25 18 ಮಲ್ಟಿಪ್ಲಿಕೇಶನ್ ನಾನು ಇಲ್ಲಿ ಮಾಡ್ತೀನಿ. 8 5s are 40, 8 2s are 16, 20, 0 ಹಾಕೋತೀನಿ. 5 2 4 50. ಮತ್ತು ಇಲ್ಲಿ 2 0 ಇದೆ ತಾನೆ, 1 2 ಆ 2 0ನ ಹಾಕ್ತೀನಿ. ಸೊ 45,000 ಮೀಟರ್ ಸ್ಕ್ವೇರ್ ಆಯಿತು ಏರಿಯಾ. ಈಗ ಅ ಕಾರ್ಪೆಟ್ ಈಸ್ ನೀಡೆಡ್ ಟು ಕವರ್ ದ ಎಂಟೈರ್ ಏರಿಯಾ ಆಫ್ ಅ ರೂಮ್. ಇಫ್ ದ ಲೆಂತ್ ಆಫ್ ದ ರೂಮ್ ಈಸ್ ದಿಸ್ ಆ್ಯಂಡ್ ಬ್ರೆಡ್ತ್ ಈಸ್ ದಿಸ್, ಫೈಂಡ್ ದ ಏರಿಯಾ ಆಫ್ ದ ಕಾರ್ಪೆಟ್ ರಿಕ್ವೈರ್ಡ್. ಸುಲಭ. ಲೆಂತು ಕೊಟ್ಟಿದ್ದಾರೆ, ಬ್ರೆಡ್ತು ಕೊಟ್ಟಿದ್ದಾರೆ, ಏರಿಯಾ ಕಂಡುಹಿಡಿಯಿರಿ ಅಂತ ಏನು ಮಾಡಬೇಕು? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟು? 16 ಇಂಟು 5 ಎಷ್ಟಾಯಿತು?
80 ಮೀಟರ್ ಸ್ಕ್ವೇರ್ ಆಯಿತು. ಸೊ ಏರಿಯಾ ಆಫ್ ದ ಕಾರ್ಪೆಟ್ ರಿಕ್ವೈರ್ಡ್ ಇಸ್ 80 ಮೀಟರ್ ಸ್ಕ್ವೇರ್. An auditorium measures 25 meter in length, 18 meter in breadth. 25 ಮೀಟರ್ ಲೆಂತ್ ಅಂತೆ, 18 ಮೀಟರ್ ಬ್ರೆಡ್ತ್ ಅಂತೆ. ಇವಾಗ ಚಿಕ್ಕ ಚಿಕ್ಕ ಸ್ಟೋನ್ಸ್ ಹಾಕಬೇಕಂತೆ. ಆ ಸ್ಟೋನ್ದು ಡೈಮೆನ್ಷನ್ ಏನು? 3 ಮೀಟರ್ ಮತ್ತು 1 ಮೀಟರ್. ಹಾಗಿದ್ರೆ ಈ ರೀತಿ ಎಷ್ಟು ಸ್ಟೋನ್ಸ್ ಬೇಕು? ಈ ಥರ ಪ್ರಾಬ್ಲಮ್ಮು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಏನು ಮಾಡಬೇಕು? ಈ ದೊಡ್ಡ ರೂಮ್ದು ಏರಿಯಾ ಡಿವೈಡೆಡ್ ಬೈ ಈ ಚಿಕ್ಕ ರೂಮ್ದು ಏರಿಯಾ ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ. ಇವಾಗ ನಾವು ಇದನ್ನು ಇನ್ನೊಂದು ಸಿಂಪಲ್ ಮೆಥಡಲ್ಲಿ ಮಾಡ್ಬೋದು. ಸೊ ಏರಿಯಾ ಆಫ್ ದೊಡ್ಡದು ಏನಾಯಿತು? 25 ಇಂಟು 18 ಆಯಿತು, ಡಿವೈಡೆಡ್ ಬೈ ಚಿಕ್ಕ ಚಿಕ್ಕ ಸ್ಲ್ಯಾಬ್ಸ್ದು ಏರಿಯಾ ಏನಾಯಿತು? 3 ಇಂಟು 1. ಇವಾಗ ನಾವು ಕ್ಯಾನ್ಸಲ್ ಮಾಡ್ಬೋದು, ಹೌದು ತಾನೇ? ಮಲ್ಟಿಪ್ಲಿಕೇಶನ್ ಸೈನ್ ಇದೆ, ಅದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. 3 1 3 6 18. ಸೊ 25 ಇಂಟು 6 ಎಷ್ಟಾಯಿತು? 25 ಇಂಟು 6 6 5 15. 150 ಬೇಕು ನಮಗೆ. ಈ ಥರ ಚಿಕ್ಕ ಚಿಕ್ಕ ಸ್ಟೋನ್ಸು 150 ಬೇಕು. ನಾನು ಹೇಳಿದ್ನಲ್ಲ, ಈ ರೀತಿ ಈ ಪ್ರಾಬ್ಲಮ್ಮು ತುಂಬ ಕಾಮನ್ನು. ಏನೂ ಇಲ್ಲ, ಒಂದು ಏರಿಯಾದು ರೂಮ್ ಕೊಟ್ಟಿರ್ತಾರೆ, ಆ ರೂಮ್ದು ಏರಿಯಾ ಡಿವೈಡೆಡ್ ಬೈ ಚಿಕ್ಕ ಚಿಕ್ಕ ಸ್ಟೋನು ಟೈಲ್ಸು ಹಾಕ್ತಾರಲ್ಲ, ಆ ಚಿಕ್ಕದ್ರದ್ದು ಏರಿಯಾ ಡಿವೈಡ್ ಮಾಡಿದ್ರೆ ನಮ್ಗೆ ಈ ಥರ ಟೈಲ್ಸ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಈಗ ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ಸ್, ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್ ಇದೆ, ಅದ್ರದ್ದು ಲೆಂತ್ 25 ಮೀಟರ್ ಇದೆ, ಬ್ರೆಡ್ತ್ 15 ಮೀಟರ್ ಇದೆ. ಇವಾಗ ಫೈಂಡ್ ದ ಏರಿಯಾ ಆಫ್ ದ ಪ್ಲಾಟ್ ಅಂದರೆ ಏನು? 25 ಇಂಟು 15 ಮಾಡಬೇಕು. ಎಷ್ಟಾಯಿತು? 25 ಇಂಟು 15. 5 5 25, 5 2 10, 11 12. ಆಮೇಲೆ 5 2 375 ಮೀಟರ್ ಸ್ಕ್ವೇರ್ ಬಂತು. ಏರಿಯಾ ಆಫ್ ದ ಪ್ಲಾಟ್ ನಾವು ಕಂಡುಹಿಡಿದ್ವಿ. ನೆಕ್ಸ್ಟು, ಇಫ್ 1 ಸ್ಕ್ವೇರ್ ಮೀಟರ್ ಆಫ್ ದ ಪ್ಲಾಟ್ ಕಾಸ್ಟ್ಸ್ ದಿಸ್, ವಾಟ್ ಈಸ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ಪ್ಲಾಟ್? ಇವಾಗ ನಮಗೆ ಒಟ್ಟು 375 ಮೀಟರ್ ಸ್ಕ್ವೇರ್ ಏರಿಯಾ ಪ್ಲಾಟ್ ಇದೆ. ಅವ್ರೇನು ಹೇಳ್ತಾ ಇದ್ದಾರೆ? 1 ಸ್ಕ್ವೇರ್ ಮೀಟರ್ ಅಂದರೆ 1 ಮೀಟರ್ ಸ್ಕ್ವೇರ್ಗೆ 250 ರೂಪಾಯಿ ಆದರೆ 375 ಮೀಟರ್ ಸ್ಕ್ವೇರ್ಸ್ಗೆ ಎಷ್ಟು ದುಡ್ಡಾಗುತ್ತೆ ಅಂದರೆ ಏನು ಮಾಡಬೇಕು? 375 ಇಂಟು 250 ಮಾಡಬೇಕು. ಇದನ್ನು ನಾನು ಫಸ್ಟ್ 25 ಅಂತ ಇಟ್ಕೋತೀನಿ, ಆಮೇಲೆ ನಾನು ಒಂದು 0 ಆ್ಯಡ್ ಮಾಡ್ತೀನಿ. 5 5 25, 5 7 35, 36 37, 15 16 17 18, ಒಂದು 0 ಹಾಕ್ತೀನಿ, ಈ ಕ್ಯಾರಿ ಅಳಿಸ್ಬಿಡ್ತೀನಿ. ನೆಕ್ಸ್ಟ್ 2 5 10, 2 7 14, 15 7 ಎಷ್ಟಾಯಿತು? 5 7 9, ಈ 0 ಲಾಸ್ಟಿಗೆ ಹಾಕ್ತೀನಿ. ಸೊ ಇಷ್ಟು ದುಡ್ಡು ಆಗುತ್ತೆ. ಅವ್ರು ಏನು ಕೊಟ್ಟಿದ್ದಾರೆ? ಒಂದು ಪ್ಲಾಟ್, ಒಂದು ಹೊಲ ಕೊಟ್ಟಿದ್ದಾರೆ, ಆ ಹೊಲದು ಡೈಮೆನ್ಷನ್ಸ್ ಕೊಟ್ಟು ಏರಿಯಾ ಕಂಡುಹಿಡೀರಿ ಅಂತ ಹೇಳ್ತಾರೆ. ಅದು ಸಿಂಪಲ್, ಲೆಂತ್ ಇಂಟು ಬ್ರೆಡ್ತ್ ಮಾಡಿ. ಆಮೇಲೆ ಅವ್ರು ಏನು ಹೇಳ್ತಾರೆ? 1 ಮೀಟರ್ ಸ್ಕ್ವೇರ್ಗೆ 250 ರೂಪಾಯಿ ಅಂದರೆ ನಮಗೆ ಬಂದಿರೋ ಏರಿಯಾ ಎಷ್ಟು ದುಡ್ಡು ಆಗುತ್ತೆ ಅಂದರೆ 375 ಇಂಟು 250 ಮಾಡಬೇಕು. ಈಗ ಬಂದಿರೋ ಆನ್ಸರ್ ಇದೆಯಲ್ಲ, ಇಷ್ಟು ಏರಿಯಾ ಆಗುತ್ತೆ. ಮುಂದಿನ ಲೆಕ್ಕ ಮಾಡೋಣ. ಈಗ ರೆಕ್ಟ್ಯಾಂಗ್ಯುಲರ್ ರೂಮ್ದು ಲೆಂತ್ 20 ಮೀಟರ್ ಇದೆ, ಬ್ರೆಡ್ತು 11 ಮೀಟರ್ ಇದೆ. ಅದೇ ರೀತಿ ನೋಡಿ, ಇದಕ್ಕೆ ಚಿಕ್ಕ ಚಿಕ್ಕ ಟೈಲ್ಸ್ ಹಾಕ್ತಾರಂತೆ. ಆ ಚಿಕ್ಕ ಟೈಲ್ಸ್ದು ಮೆಜರ್ಮೆಂಟ್ ಏನು? 2 ಇಂಟು 1 ಅಂತೆ. ಇವಾಗ ಎಷ್ಟು ಟೈಲ್ಸ್ ಬೇಕು ಅಂದರೆ ನಾನೇನು ಹೇಳಿದೆ? ಏನು ಮಾಡಬೇಕು? ದೊಡ್ಡದ್ರದ್ದು ಏರಿಯಾ 20 ಇಂಟು 11 ಡಿವೈಡೆಡ್ ಬೈ ಚಿಕ್ಕ ಟೈಲ್ಸ್ದು ಏರಿಯಾ 2. ಸೊ 110 ಟೈಲ್ಸ್ ಬೇಕು ನಮಗೆ ಈ ಥರದ್ದು. ಏರಿಯಾ ಆಫ್ ಅ ಸ್ಕ್ವೇರ್ ಆಗಲೇ ನಾವು ತಿಳ್ಕೊಂಡಿದ್ದೀವಿ ಫಾರ್ಮುಲಾನ. ಈಗ ನೋಡಿ, ಲೆಂತ್ ಕೊಟ್ಟಿದ್ದಾರೆ, ಏರಿಯಾ ಏನು? ಲೆಂತ್ ಇಂಟು ಲೆಂತ್ 4 ಇಂಟು 4, 4 4 16. ಯೂನಿಟ್ಸ್ ಏನಾಗುತ್ತೆ? ಮೀಟರ್ ಸ್ಕ್ವೇರ್. ಇಲ್ಲಿ ಮೀಟರ್ ಇದೆಯಲ್ಲ, ಅದಕ್ಕೆ ಮೀಟರ್ ಸ್ಕ್ವೇರ್ ಆಗುತ್ತೆ ಯೂನಿಟ್.
ಈಗ ಲೆಂತ್ ಆಫ್ ಅ ಟೇಬಲ್ ಟೆನ್ನಿಸ್ ಹಾಲ್ ವಿಚ್ ಇಸ್ ಸ್ಕ್ವೇರ್ ಇನ್ ಶೇಪ್ ಇಸ್ 9 ಮೀಟರ್. ಒಂದು ಟೇಬಲ್ ಟೆನ್ನಿಸ್ ಹಾಲ್ ಇದೆ, ಸ್ಕ್ವೇರ್ ಇದೆ, 9 ಮೀಟರ್ ಅಂತೆ ಅದರದ್ದು ಸೈಡು. ಇವಾಗ ಇಫ್ ಇಟ್ ಇಸ್ ಟು ಬಿ ಕವರ್ಡ್ ವಿತ್ ಗ್ರಾನೈಟ್ ಸ್ಟೋನ್, ಇದು ಅಷ್ಟೇ ನೋಡಿ, ಇದು ಅದೇ ಥರ ಪ್ರಾಬ್ಲಮ್ಮೆ. ಈ ಹಾಲಲ್ಲಿ ಏನೇನೋ ಚಿಕ್ಕ ಚಿಕ್ಕ ಗ್ರಾನೈಟ್ ಟೈಲ್ಸ್ ಥರದ್ದು ಹಾಕ್ತಾರಂತೆ. ಈ ಚಿಕ್ಕದ್ರದ್ದು ಏರಿಯಾ ಏನು, ಡೈಮೆನ್ಷನ್ಸ್ ಏನು, 3/1. ಈಗ ಈ ರೀತಿ ಸ್ಟೋನ್ಸ್ ಎಷ್ಟು ಬೇಕು ಅಂದರೆ ನಾವೇನು ಮಾಡಬೇಕು, ದೊಡ್ಡದ್ರದ್ದು ಏರಿಯಾ 9x9 ಡಿವೈಡೆಡ್ ಬೈ ಚಿಕ್ಕ ಚಿಕ್ಕ ಸ್ಟೋನ್ಸ್ದು ಏರಿಯಾ 3x1, 3 1s 3 3s 9 9 3s 27 ಮೀಟರ್ ಸ್ಕ್ವೇರ್ ಆಯ್ತು. ಸಾರಿ, 27 ಮೀಟರ್ ಸ್ಕ್ವೇರ್ ಅಲ್ಲ, ಯಾಕೆ ಹೇಳಿ, ಇದು ನಂಬರ್ ಆಫ್ ಸ್ಟೋನ್ಸ್ ರಿಕ್ವೈರ್ಡ್ ಅಲ್ವಾ, ಅದಕ್ಕೆ 27 ಸ್ಟೋನ್ಸ್ ಆರ್ ರಿಕ್ವೈರ್ಡ್. ನೋಡಿ, 27 ಗ್ರಾನೈಟ್ ಸ್ಟೋನ್ಸ್ ಆರ್ ರಿಕ್ವೈರ್ಡ್. ಈಗ ವಾಟ್ ಈಸ್ ದ ಟೋಟಲ್ ಸ್ಪೇಸ್ ವಿತಿನ್ ದ ಬೌಂಡ್ರಿ ಆಫ್ ಅ ಸ್ಕ್ವೇರ್ ಕಾಲ್ಡ್ ಏರಿಯಾ. ವಾಟ್ ಈಸ್ ದ ಯೂನಿಟ್ ಆಫ್ ಏರಿಯಾ? ಸ್ಕ್ವೇರ್ ಯೂನಿಟ್. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ಸ್ಕ್ವೇರ್? ಲೆಂತ್ ಇಂಟು ಲೆಂತ್. ಈಗ ಇಲ್ಲೊಂದಿಷ್ಟು ಫಿಗರ್ಸ್ ಕೊಟ್ಟಿದ್ದಾರೆ, ಈ ಫಿಗರ್ಸ್ಗೆ ಏರಿಯಾ ಕಂಡುಹಿಡೀರಿ. ಇಲ್ಲೂ ಅಷ್ಟೇ ಒಂದು ಟೇಬಲ್ ಕೊಟ್ಟಿದ್ದಾರೆ, ಸೈಡ್ಸ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಸ್ಕ್ವೇರ್ ಕಂಡುಹಿಡೀರಿ. ಈಗ ದ ಲೆಂತ್ ಆಫ್ ಎ ಸ್ಕ್ವೇರ್ ರೂಮ್ ಇಸ್ 6 ಮೀಟರ್. ವಾಟ್ ಈಸ್ ದ ಏರಿಯಾ ಆಫ್ ದ ರೂಮ್? ಸಿಂಪಲ್, ಒಂದು ಸ್ಕ್ವೇರ್ ರೂಮ್ ಇದೆ, 6 ಮೀಟರ್ ಅಂತ. ಏರಿಯಾ ಏನು? 6 × 6 36 ಮೀಟರ್ ಸ್ಕ್ವೇರ್ ಆಯಿತು. ಈಗ ಲೆಂತ್ ಆಫ್ ಅ ಸ್ಕ್ವೇರ್ ಪೇಪರ್, ಒಂದು ಸ್ಕ್ವೇರ್ ಪೇಪರ್ದು ಲೆಂತ್ 21 ಕೊಟ್ಟಿದ್ದಾರೆ. ಏರಿಯಾ ಏನು ಅಂದರೆ 21 × 21 ಸೆಂಟಿಮೀಟರ್ ಸ್ಕ್ವೇರ್. ಅದು ನೀವೇ ಕಂಡುಹಿಡೀರಿ. ಇಲ್ಲೂ ಅಷ್ಟೇ, ಲೆಂತ್ ಆಫ್ ಅ ಸ್ಕ್ವೇರ್ ಕ್ಯಾನ್ವಾಸು ಅಂದರೆ ಒಂದು ಸೈಡ್ 15 ಮೀಟರ್ ಇದೆ. ಏರಿಯಾ ಏನು ಅಂದರೆ ಏನು ಮಾಡಬೇಕು? 15 × 15. ಈಗ ಲೆಂತ್ ಆಫ್ ಅ ಸ್ಕ್ವೇರ್ ರೂಮ್ ಇಸ್ 8 ಮೀಟರ್. ಹೌ ಮೆನಿ? ನೋಡಿ, ಇದು ಈ ರೀತಿ ಪ್ರಾಬ್ಲಮ್ ನಿಮ್ಗೆ ಬಂದೇ ಬರುತ್ತೆ, ಒಂದಾದರೂ ಬಂದೇ ಬರುತ್ತೆ, ತುಂಬ ಸುಲಭ. ಈಗ ಒಂದು ರೂಮ್ದು ಏರಿಯಾ ಕೊಟ್ಟಿದ್ದೆ, ಒಂದು ರೂಮ್ದು ಸೈಡ್ ಕೊಟ್ಟಿದ್ದಾರೆ. ಸೊ ದೊಡ್ಡ ಸ್ಕ್ವೇರ್ದು ಏರಿಯಾ 8 × 8. ಆಮೇಲೆ ಚಿಕ್ಕ ಚಿಕ್ಕ ಗ್ರಾನೈಟ್ ಸ್ಟೋನ್ಸ್, ಈ ರೀತಿ ಒಂದು ದೊಡ್ಡ ಸ್ಕ್ವೇರಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಗ್ರಾನೈಟ್ ಸ್ಟೋನ್ಸ್ ಹಾಕಬೇಕು. ಎಷ್ಟು ಸ್ಟೋನ್ಸ್ ಬೇಕು ಅಂದರೆ ದೊಡ್ಡ ಈ ದೊಡ್ಡ ಸ್ಕ್ವೇರ್ದು ಏರಿಯಾ 8 × 8 ಡಿವೈಡೆಡ್ ಬೈ ಈ ಚಿಕ್ಕ ಚಿಕ್ಕ ಸ್ಕ್ವೇರ್ದು ಏರಿಯಾ 2 × 1. ಎಷ್ಟಾಯಿತು? 2 1s 2 4s 8, 8 × 4 ಆಯಿತು, 8 4s 32. ಅದಕ್ಕೆ 32 ಸ್ಟೋನ್ಸ್ ಬೇಕು ಟು ಕವರ್ ದ ಫ್ಲೋರ್. ಇನ್ನೊಂದು ಲೆಕ್ಕ ಇದೆ. ಲೆಂತ್ ಆಫ್ ಸ್ಕ್ವೇರ್ ರೂಮ್ ಇಸ್ 400 ಸೆಂಟಿಮೀಟರ್. ಹೌ ಮೆನಿ ಸ್ಕ್ವೇರ್ ಟೈಲ್ಸ್ ಆರ್ ರಿಕ್ವೈರ್ಡ್? ಇಲ್ಲೂ ಅದೇ, ಇಲ್ಲೂ ಒಂದು ಸ್ಕ್ವೇರ್ ರೂಮ್ ಇದೆ, ಅದ್ರದ್ದು 400 ಸೆಂಟಿಮೀಟರ್. ಇದ್ರ ಒಳಗಡೆ ಮುಂಚೆ ನಾವು ಟೈಲ್ಸು ರೆಕ್ಟ್ಯಾಂಗಲ್ ಶೇಪ್ ಇಡ್ತಾ ಇದ್ವಿ, ಅದಕ್ಕೆ ಲೆಂತು ಬ್ರೆಡ್ತು ಕೊಡ್ತಾಯಿದ್ರು. ಇವಾಗ ನಾವು ಚಿಕ್ಕ ಚಿಕ್ಕ ಸ್ಕ್ವೇರ್ ಟೈಲ್ಸೇ ಇಡ್ತಾ ಇದ್ದೀವಿ. ಈ ಟೈಲ್ಸ್ದು ಮೆಷರ್ ಏನು? 10 ಸೆಂಟಿಮೀಟರ್. ಇವಾಗ ದೊಡ್ಡದು ಏನು? 400 × 400 ಡಿವೈಡೆಡ್ ಬೈ ಚಿಕ್ಕ ಸ್ಕ್ವೇರ್ದು ಏರಿಯಾ ಏನು? 10 × 10 10 10 10 10. ಎಷ್ಟಾಯಿತು? 400 × 4 ಆಯಿತು. ಸೊ 1600. ಸೊ 1600 ಟೈಲ್ಸ್ ಬೇಕು ನಮಗೆ ಕವರ್ ಆಗೋಕ್ಕೆ. ಈಗ ಕ್ಯಾಲ್ಕುಲೇಟ್ ದ ಏರಿಯಾ ಆಫ್ ಶೇಡೆಡ್ ಪೋರ್ಷನ್. ಈಗ ನೋಡಿ, ಶೇಡೆಡ್ ಪೋರ್ಷನ್ದು ಏರಿಯಾ ಕಂಡುಹಿಡಬೇಕು. ಇದು ಶೇಡ್ ಆಗಿದೆ, ಇದೆಷ್ಟು? 2 ಮೀಟರ್. ಅವ್ರು ಆಗಲೇ ಕೊಟ್ಟಿದ್ದಾರೆ, ಅರ್ಥ ಆಯ್ತಲ್ಲ. ಮತ್ತು ನೋಡಿ, ಇದು ಸ್ಕ್ವೇರು, ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ 2 2 4 ಇದೆ ಅಂದರೆ ಇದು ಸ್ಕ್ವೇರು. ಸೊ ಒಂದು ಸೈಡ್ ಕೊಟ್ಟಿದ್ದಾರೆ ಅಂದರೆ ಸಾಕು. ಏರಿಯಾ ಎಷ್ಟು? 2 × 2 4 ಮೀಟರ್ ಸ್ಕ್ವೇರ್ ಆಯಿತು. ಅದೇ ರೀತಿ ಈಗ ನೋಡಿ, ಈ ಶೇಡೆಡ್ ಪೋರ್ಷನ್ದು ಎಷ್ಟು ಅಂತ ಕಂಡುಹಿಡಿಬೇಕು. ಇದನ್ನು ಹೇಗೆ ಕಂಡುಹಿಡಿಯೋದು? ಫಸ್ಟ್ ಈ ದೊಡ್ಡ ಸ್ಕ್ವೇರ್ ಇದೆ ಅಲ್ಲ, ಈ ದೊಡ್ಡ ಸ್ಕ್ವೇರ್ದು ಏರಿಯಾ ಏನು ಅಂತ ಕಂಡುಹಿಡಿಯೋಣ. ಏರಿಯಾ ಆಫ್ ಬಿಗ್ ಸ್ಕ್ವೇರ್ ಏನು? 5.5 × 5.5 ಎಷ್ಟಾಯಿತು? ಇದನ್ನು 5.5 × 5.5 ಈ ರೀತಿ ಇದ್ದಾಗ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅಂದರೆ, ನಾನು ಇದನ್ನು
55 ಇಂಟು 55 ಅಂತ ಸದ್ಯಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. 5 5 25, 27, 0 ಹಾಕೋತೀನಿ. 275. ಸೊ ಎಷ್ಟಾಯ್ತು ಇದು? 5 3025 ಆಯಿತು. ಅದೇ ರೀತಿ ಏರಿಯಾ ಆಫ್ ಸ್ಮಾಲ್ ಸ್ಕ್ವೇರ್ ಏನು ನಾನು ಇಷ್ಟಕ್ಕೆ ಬಿಡೋಂಗಿಲ್ಲ, ಇಲ್ಲಿ 2 ಪಾಯಿಂಟ್ ಇದೆ ಅಲ್ವಾ, ಸೊ 2 ಬಿಟ್ಟು 1 ಪಾಯಿಂಟ್ ಹಾಕ್ತೀನಿ. ಇಲ್ಲಿ ಎಷ್ಟಿದೆ ಹೇಳಿ? ಪಾಯಿಂಟ್ಗಿನ ಮುಂಚೆ 1 ಡಿಜಿಟ್ ಇದೆ, ಇಲ್ಲಿ 1 ಡಿಜಿಟ್ ಇದೆ. ಸೊ ಟೋಟಲ್ 2 ಡಿಜಿಟ್ಸ್ ಆಯಿತು. ಅದಕ್ಕೆ ಹೀಗೆ. ಇಲ್ಲ, ಇನ್ನೂ ಈಸಿ ಮೆಥಡ್ ಏನು ಗೊತ್ತಾ? 5.5 ಇಂಟು 5.5ನ ಈ ರೀತಿ ಬರ್ಕೊಂಬಿಡಿ. 55/10 ಅಂತ ಬರಿಬೋದಾ ಇದನ್ನು? ಇಂಟು ಇದನ್ನು 55/10 ಅಂತ ಬರಿಬೋದಾ? ಯಾಕೆ /10 ಬರಿತಾ ಇದ್ದೀವಿ? ನಾವು ಇದನ್ನು ಡೆಸಿಮಲ್ಸ್ ಚಾಪ್ಟರಲ್ಲಿ ಆಗಲೇ ನೋಡಿದ್ವಿ. 1 ಪಾಯಿಂಟ್ ಇದ್ದರೆ ಅದರ ಅರ್ಥ /1 0. ಅದೇ ರೀತಿ 0.55 ಇದ್ದರೆ 55/100. ಎಷ್ಟು ಪಾಯಿಂಟ್ಸ್ ಆದಮೇಲೆ, ಎಷ್ಟು ಡಿಜಿಟ್ ಆದಮೇಲೆ ಪಾಯಿಂಟ್ ಇರುತ್ತೋ ಅಷ್ಟು ಝೀರೋ ನಂಬರ್ ಡಿನಾಮಿನೇಟ್ರಲ್ಲಿ ಬರಬೇಕು. ಈ ರೀತಿ ಮಾಡಿ. ಇವಾಗ 55 ಇಂಟು 55 ಮಲ್ಟಿಪ್ಲೈ ಮಾಡಿದ್ರೆ ನನಗೆ 3025 ಬಂತು. /10 ಇಂಟು 10 100. ಇದನ್ನು ನಾನು ಏನಂತ ಬರಿಬೋದು? 2 zeros ಇದೆ ಅಲ್ವಾ, ಅದಕ್ಕೆ 2 ಡಿಜಿಟ್ಸ್ ಆದಮೇಲೆ ನಾನು ಒಂದು ಪಾಯಿಂಟ್ನ ಹಾಕ್ತೀನಿ. ಈಗ ಏರಿಯಾ ಆಫ್ ಸ್ಮಾಲ್ ಫಿಗರ್ ಏನಾಯಿತು? 4.5 ಇಂಟು 4.5 ಆಯಿತು. ಇವಾಗ ನನಗೆ ಈ ಏರಿಯಾ ಬೇಕು ಅಂದರೆ ದೊಡ್ಡ ಸ್ಕ್ವೇರ್ದು ಏರಿಯಾ ಮೈನಸ್ ಚಿಕ್ಕ ಸ್ಕ್ವೇರ್ದು ಏರಿಯಾ ಮಾಡ್ತೀನಿ ಅಷ್ಟೇ. ಈಗ 4.5 ಇಂಟು 4.5 ಏನಾಯಿತು? 45 ಇಂಟು 45, 2475. 2475. 2 ಪಾಯಿಂಟ್ ಇದೆ, 1 2, ಅದಕ್ಕೆ 2 ಆದಮೇಲೆ 1 ಡಿಜಿಟ್ ಪಾಯಿಂಟ್ ಹಾಕ್ತೀನಿ. ಇವಾಗ ಶೇಡೆಡ್ ಪೋರ್ಷನ್ದು ಏರಿಯಾ ಏನು ಅಂದರೆ ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. 30.25 ಮೈನಸ್ 24.75, 5 ಮೈನಸ್ 5 0. ಇಲ್ಲಿ ಬಾರೋ ಮಾಡ್ಕೊಳ್ಳೋಣ. ಇಲ್ಲಿ 2 ಇರುತ್ತೆ, ಇಲ್ಲಿ 10 ಆಗುತ್ತೆ. ಮತ್ತೆ ಬಾರೋ ಮಾಡಿದ್ರೆ ಇಲ್ಲಿ 9 ಆಗುತ್ತೆ, ಇಲ್ಲಿ 12 ಆಗುತ್ತೆ. 5 5. ಸೊ 5.5 ಮೀಟರ್ ಸ್ಕ್ವೇರ್. ಈ ಶೇಡೆಡ್ ಪೋರ್ಷನ್ದು ಏರಿಯಾ 5.5 ಮೀಟರ್ ಸ್ಕ್ವೇರ್ ಆಯಿತು.